ಮೊಹಮ್ಮದ್ ಆಗಿ ಬದಲಾಗಿ ಪ್ರಚಾರ ಗಿಟ್ಟಿಸಿದ ದೀಪಕ್, ಹಿಂದೂಗಳನ್ನ ಕೆಣಕಿದಾತ ಇಂದು ಭಿಕಾರಿ. ಉತ್ತರಾಖಂಡದ ಬದ್ರಿನಾಥ್ ಕೊಟ್ಟಾರ್ ರಸ್ತೆಯಲ್ಲಿ ವಿಕಿಲ್ ಅಹಮದ್ ಎಂಬಾತ ಹಿಂದೂ ದೇವರ ದೇವಸ್ಥಾನದ ಹೆಸರಿನಲ್ಲಿ ಬಟ್ಟೆ ವ್ಯಾಪಾರ ನಡೆಸ್ತಾ ಇರುವುದನ್ನು ಖಂಡಿಸಿ ಹೆಸರು ಬದಲಾಯಿಸುವಂತೆ ಆಗ್ರಹಿಸಿ ಬಜರಂಗ ದಳ ಪ್ರತಿಭಟನೆ ನಡೆಸ್ತಾ ಇದ್ದಾಗ ಅದೇ ರಸ್ತೆಯಲ್ಲಿ ಜಿಮ್ ನಡೆಸ್ತಾ ಇದ್ದಂತಹ ದೀಪಕ್ ಕುಮಾರ್ ಎಂಬಾತ ನಡುವೆ ಬಂದು ದಿಢೀರಾಗಿ ಖ್ಯಾತಿಯನ್ನ ಗಳಿಸಲು ತನ್ನನ್ನ ತಾನು ಮೊಹಮ್ಮದ್ ದೀಪಕ್ ಅಂತ ಪರಿಚಯಿಸಿಕೊಂಡು ಬಜರಂಗ ದಳ ಕಾರ್ಯಕರ್ತರ ವಿರುದ್ಧ ಮಾತಿನ ಚಕಮಕಿಯನ್ನು ನಡೆಸಿದ. ಇದನ್ನು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟು ಹಿಂದೂ ವಿರೋಧಿಗಳ ಪಾಲಿನ ಹೀರೋ ಆಗಿ ಮೆರೆದಿದ್ದ. ವಿಡಿಯೋಗಳು ವೈರಲ್ ಆಗ್ತಾ ಇದ್ದ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಮೊಹಮ್ಮದ್ ದೀಪಕ್ ಹೀರೋ ಆಗಿದ್ದ. ಕಾಂಗ್ರೆಸ್ ಸಿಪಿಎಂ ಈತನಿಗೆ ಬೆಂಬಲವನ್ನು ಘೋಷಿಸಿತ್ತು. ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗಿದ್ದ. ಆದರೆ ಹಿಂದೂಗಳ ವಿರುದ್ಧ ನಿಂತ ಕಾರಣ ದೀಪಕ್ ನಡೆಸ್ತಾ ಇದ್ದಂತಹ ಹಲ್ಕ್ ಹೆಸರಿನ ಜಿಮ್ ನಲ್ಲಿ ಸದಸ್ಯರ ಸಂಖ್ಯೆ ಭಾರಿ ಪ್ರಮಾಣದಲ್ಲಿ ಕುಸಿಯಿತು. ಮೊದಲು ಸುಮಾರು 150 ಮಂದಿ ಸದಸ್ಯತ್ವ ಹೊಂದಿದ್ದ ಜಿಮ್ ನಲ್ಲಿ ಬಳಿಕ ಕೇವಲ 15 ಮಂದಿ ಮಾತ್ರ ಉಳಿದಿದ್ರು. ಸುಪ್ರೀಂ ಕೋರ್ಟ್ ವಕೀಲರು ಬಿಜೆಪಿ ವಿರೋಧಿಗಳು ನೆರವಿಗೆ ನಿಂತರಾದರೂ ಕೂಡ ಮೊಹಮ್ಮದ್ ದೀಪಕ್ ಆಗಿ ಬದಲಾದ ಬಳಿಕ ಪರಿಸ್ಥಿತಿ ತೀರಾ ಹದಗೆಟ್ಟಿದೆ. ಇದರ ನಡುವೆ 4 ತಿಂಗಳಿನಿಂದ ಬಾಡಿಗೆ ಪಾವತಿಸಲು ವಿಫಲವಾದ ಹಿನ್ನೆಲೆಯಲ್ಲಿ ಜಿಮ್ ಇರುವಂತಹ ಕಟ್ಟಡದ ಮಾಲೀಕರು ಜಾಗ ಖಾಲಿ ಮಾಡುವಂತೆ ಸೂಚಿಸಿದ್ದಾರೆ. ಮನೆಯ EMI ಪಾವತಿಸಲು ಸಾಧ್ಯವಾಗ್ತಾ ಇಲ್ಲ, ದಯವಿಟ್ಟು ನೆರವು ನೀಡಿ ಅಂತ ಹೇಳಿ ಅಲವತ್ತುಕೊಂಡಿದ್ದಾನೆ. ಇದಕ್ಕೆ ಮರಗಿರುವಂತಹ ಹಿಂದೂ ವಿರೋಧಿಗಳು ಈತನಿಗಾಗಿ ನೆರವು ಕ್ರೌಡ್ ಫಂಡಿಂಗ್ ಮಾಡಲು ಮುಂದಾಗಿದ್ದಾರೆ. ಮಾತೃ ಧರ್ಮವನ್ನ ಕೆಣಕಿ ಇಂದು ಅವಸಾನದ ಹಾದಿ ಹಿಡಿದಿರುವಂತಹ ದೀಪಕ್ ಕಥೆ ಸಮಾಜಕ್ಕೊಂದು ಪಾಠದ ಹಾಗಿದೆ. ಆದರೂ ಕೂಡ ಮೊಹಮ್ಮದ್ ದೀಪಕ್ ನಡೆಯ ಹಿಂದೆ ಸಮಾಜವನ್ನ ದಿಕ್ಕು ತಪ್ಪಿಸುವ ಉದ್ದೇಶವೂ ಇದ್ದಂತಿದೆ. ತಾನು ಕಷ್ಟದಲ್ಲಿದ್ದೇನೆ, ಆರ್ಥಿಕ ಸಂಕಷ್ಟದಲ್ಲಿದ್ದೇನೆ ಅಂತ ಹೇಳಿಕೊಂಡ್ರೂ ಕೂಡ ಸುತ್ತಲೂ ಬೌನ್ಸರ್ಗಳನ್ನ ಇಟ್ಟುಕೊಂಡು ತಿರುಗಾಡುವುದನ್ನ, ಶೋಕಿ ಜೀವನ ನಡೆಸುವುದನ್ನ, ರೀಲ್ಸ್ ಮಾಡುವುದನ್ನ ಈತ ಇನ್ನೂ ಕೂಡ ಬಿಟ್ಟಿಲ್ಲ. ಹೀಗಾಗಿ ಕ್ರೌಡ್ ಫಂಡಿಂಗ್ ಸಂಗ್ರಹದ ಮೂಲಕ ಐಷಾರಾಮಿ ಜೀವನ ನಡೆಸುವುದೂ ಕೂಡ ಈತನ ಉದ್ದೇಶವಾಗಿರಬಹುದು ಅಂತ ಹೇಳಿ ಜನರು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.